ಹಲೋ ಫ್ರೆಂಡ್ಸ್, ನಾವಿಂದು ಬಹಳ ರುಚಿಕರವಾದಂತಹ ಸ್ಪೆಷಲ್ ಕಬಾಬ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅರ್ಧ kg ಚಿಕನ್ಗೆ ಸ್ವಲ್ಪ ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕಸೂರಿ ಮೆಂತಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ತೆಗೆದಿಡಿ. ಈಗ ಒಂದು ಪಾತ್ರೆಗೆ ಬೆಣ್ಣೆ, ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ, ಪುದೀನ, ಹಸಿಮೆಣಸು, ಟೊಮೊಟೊವನ್ನು ಸೇರಿಸಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಮೊಸರನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಎಣ್ಣೆ ತೇಲುತ್ತಾ ಮೇಲೆ ಬರೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ನೀರು ಕುದಿಯಲು ಬಿಡಿ. ಈಗ ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ. ಈ ಸಮಯದಲ್ಲಿ ನಾವು ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ತಟ್ಟೆ ಮುಚ್ಚಿ ಬೇಯಲು ಬಿಡಬೇಕು. ಈಗ ಇಲ್ಲಿ ಒಂದು ಕಡೆ ಅಕ್ಕಿ ಬೇಯ್ತಾ ಇರಲಿ, ಮತ್ತೊಂದೆಡೆ ಒಂದು ಪಾನ್ಗೆ ಎಣ್ಣೆಯನ್ನು ಸೇರಿಸಿ ನಾವು ಕಲಿಸಿಕೊಂಡಿರುವಂತಹ ಕಬಾಬನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕೆಂಪು ಬಣ್ಣ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇಲ್ಲಿ ಕಬಾಬ್ ರೆಡಿಯಾಗಿದೆ, ಮತ್ತೊಂದೆಡೆ ಬಿರಿಯಾನಿ ರೈಸ್ ಕೂಡ ರೆಡಿಯಾಗಿದೆ. ಈಗ ರೈಸ್ಗೆ ಕಬಾಬನ್ನು ಸೇರಿಸಿ ಸಣ್ಣ ಉರಿನಲ್ಲಿ 10ರಿಂದ 15 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, 15 ನಿಮಿಷ ಆಗಿದೆ. ನಾನು ಪಾತ್ರೆಯ ತಳಭಾಗದಿಂದ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಕಬಾಬ್ನ ಸ್ಮೆಲ್ ಕೂಡ ಅಕ್ಕಿಯಲ್ಲಿ ಮಿಕ್ಸ್ ಆಗಿ ಬಹಳ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಸ್ಪೆಷಲ್ ಆಗಿರುವಂತಹ ಈ ಚಿಕನ್ ಕಬಾಬ್ ಬಿರಿಯಾನಿನ ನೀವು ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್?